ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಎಲ್ಲರಲ್ಲೂ ಎಲ್ಲ ಹಿರಿಯರಲ್ಲೂ ಇದದ ಅನ್ನೋದು ಅಷ್ಟೇ ಗಮನಾರ್ಹ. ಹೀಗಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಸಹಿತ ತಮ್ಮ ಸೀಟ್ ಫಿಕ್ಸ್ ಮಾಡ್ಕೋಬೇಕಪ್ಪ. ಮುಂದಿನ 2 ಬಜೆಟ್ ತಾನ ಮಂಡಿಸಬೇಕು, ಅಂದರೆ 5 ವರ್ಷ ತಾನ ಆಳಬೇಕು ಅನ್ನೋಂಥ ಒಂದು ಅಭಿಲಾಷೆ ಅವ್ರಿಗೆ ಅದು. ಈಗಾಗಲೇ ಈ ದಿಶೆಯಲ್ಲೇ ಒಂದು ರೀತಿಯಿಂದ ಡಿ ಕೆ ಶಿವಕುಮಾರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದರೆ ಇನ್ನೇನಿದ್ರು 2028ರಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ಸದನದಲ್ಲಿ ಮಾತಾಡಿದ್ದಾರೆ ನಮ್ಮ ಡಿ ಕೆ ಶಿ ಅವರು. ಹೀಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯನವ್ರಿಗೆ ಇನ್ನು ಕುರ್ಚಿ ಭಯ ಕಡಿಮೆ ಆಗಿರಬಹುದು ಅಂತೇಳಿ ತರ್ಕ. ಆದರೆ ಅದು ಸುಲಭ ಅಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಯಾವ ಮಾತನ್ನು ನಂಬದಂಥ ಪರಿಸ್ಥಿತಿ. ಯಾಕಂದರೆ ಅದು ರಾಜಕೀಯ. ಈಗ ಹೇಳಿದ್ದು ಇನ್ನೊಂದು ಗಂಟೆ ನಂತರ ಸುಳ್ಳಾಗ್ಬೋದು, ಇನ್ನೊಂದು ದಿನದ ನಂತರ ಮತ್ತೊಂದು ಸತ್ಯ ಆಗ್ಬೋದು, ಏನೋ ಗೊತ್ತಿಲ್ಲ. ಆದರೆ ಅದಕ್ಕಾಗಿ ಒಂದು ಭಯ ಇದ್ದೇ ಅದ ಡಿ ಕೆ ಶಿವಕುಮಾರ್ ಅವ್ರ ಕುರಿತಾಗೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಹಿತ ಇದೇ ಸಂದರ್ಭದಲ್ಲೇ ಸಂಪುಟ ವಿಸ್ತರಣೆಯಲ್ಲಿ ತಮ್ಮವರನ್ನು ಆದಷ್ಟು ಹೆಚ್ಚಿಗೆ ಒಂದು ಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋಂಥ ಅಭಿಲಾಷೆಯನ್ನು ಹೊಂದವರಾಗಿದ್ದಾರಂತೆ. ಯಾಕಂದ್ರೆ ಇನ್ನೇನು ಭಾಳ ದೂರ ಇಲ್ಲ 2022 ಚುನಾವಣೆ. ಆ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ನನ್ನದೇ ಆದಂಥ ಮೆಜಾರಿಟಿ ಮಾಡಿಕೊಂಡು ನಾವು ಗೆಲ್ಲಬೇಕು, ಗೆಲ್ಲುವ ತಂತ್ರ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಪರವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕಾಗಿ ಡಿ ಕೆ ಶಿವರು ಇಡೀ ರಾಜ್ಯದ ತುಂಬ ಸುತ್ತಾಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯರಿಗೆ ಆತ್ಮೀಯರಾದಂಥವ್ರನ್ನ ತಮ್ಮ ಒಂದು ಬುಟ್ಟಿಯಲ್ಲಿ ಇಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಓಪನ್ ಸೆಕ್ರೆಟರಿಗಾರ 56 ಜನ ಅವ್ರ ಜೊತೆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅವ್ರಿಗೆಲ್ಲ ಭೇಟಿ ಆಗಿದ್ದಾರೆ ಅನ್ನೋಂಥ ಸುದ್ದಿಗಳು ಅವರ ವಿರೋಧಿಗಳಿಗೆ ಮುಟ್ಟಿದಾವೆ. ಹಾಗಂತ ವಿರೋಧಿಗಳು ಸುಮ್ಮನೆ ಕುಳಿತಿಲ್ಲ, ಅವರು ತಮ್ಮ ಪ್ರಯತ್ನ ನಡೆಸಿದ್ದಾರೆ. ಈ ನಡುವೆ ದಲಿತ CM ಮಾಡಬೇಕು ಅನ್ನೋದು ಮತ್ತು